ಚಂದಾನೆ, ನೀ ಡ್ಯಾನ್ಸ್ ಚಂದಾನೆ, ನೀವು ಬಹಳ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ರಿ. ಎಲ್ಲರೂ ಜೋರಾಗಿ ಚಪ್ಪಾಳೆ. ಅವ್ರು ಎಷ್ಟು ಚೆನ್ನಾಗಿಲ್ಲ ನೋಡಿ, ನಾನು ಡ್ರೆಸ್ ಹಾಕೊಂಡು ಅದಕ್ಕೆ ಫಸ್ಟ್ ನಿಮಗೆಲ್ಲ ಚೆನ್ನಾಗಿದ್ದಾರವರು. ನಮ್ಮ PMಶ್ರೀ ಶಾಲೆಯಲ್ಲಿ ಉತ್ತಮ ದರ್ಜೆಯ ಬಿಸಿ ಊಟ ಒಂದು ಯೋಜನೆಯನ್ನು ಕೂಡ ಇದೆ. ಮಕ್ಕಳಿಗೆ ಬಾಳೆಹಣ್ಣು, ಮೊಟ್ಟೆ ಮತ್ತು ಬಿಸಿ ಬಿಸಿಯಾದ ರೈಸು ಮತ್ತು ತರಕಾರಿ ಸತ್ವಭರಿತವಾದ ವಿಟಮಿನ್ ಭರಿತವಾದಂಥ ಸಾಂಬಾರನ್ನು ಯಥೇಚ್ಛವಾಗಿ ನಾವು ಮಕ್ಕಳಿಗೆ ಉಣಬಡಿಸ್ತಿದ್ದೇವೆ. ಇವತ್ತಿಗೂ ನಮ್ಮ ಶಾಲೆ ಇಡೀ ಗಂಗಾವತಿ ತಾಲೂಕಿನಲ್ಲಿ ಒಂದು ಅದ್ಭುತವಾದ ಒಂದು ಬಿಸಿ ಊಟದ ಒಂದು ಯೋಜನೆಯನ್ನು ಸಾಷ್ಟಾಂಗವಾಗಿ ನೆರವೇರಿಸಿಕೊಂಡು ಬರ್ತಕ್ಕಂಥ ಒಂದು ಅದ್ಭುತ ಶಾಲೆ ಅಂತಂದು ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಶಾಲೆಯಲ್ಲಿ ನಿಮ್ಮ ಮಕ್ಕಳನ್ನು ಸೇರಿಸಿದರೆ ತಮ್ಮ ಮಕ್ಕಳ ಒಂದು ಅಭಿನಯ ಒಂದು ಅತ್ಯದ್ಭುತವಾಗಿರ್ತದೆಂದು ಇದು ಹೇಳಿ ಬಯಸ್ತೇವೆ. ಅದೇ ರೀತಿ ಇದು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರಾದಂಥ ಕನ್ನಡ ನ್ಯೂಸ್ ಚಾನಲ್ ಅವರು ಕೂಡ ಬಂದು ಈ ಒಂದು ಮಾಧ್ಯಮವನ್ನು ಇಡೀ ಗಂಗಾವತಿ ಮತ್ತು ರಾಜ್ಯಾದ್ಯಂತಕ್ಕೆ ತಲುಪಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಶಾಲಾ ವತಿಯಿಂದ ನಮ್ಮ SDMC ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ನಮ್ಮ ಮುಖ್ಯ ಪ್ರಾಥಮಿಕ ಶಿಕ್ಷಕರು ಮತ್ತು ನಮ್ಮ ಮಕ್ಕಳ ಪೋಷಕರಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇವೆ. PMಶ್ರೀ ಸರಕಾರಿ ಬಾಲಕಿಯರ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಇವತ್ತು ವಾರ್ಷಿಕ ಉತ್ಸವ. ಮಕ್ಕಳಲ್ಲಿ ಅಡಗಿರ್ತಕ್ಕಂಥ ಒಂದು ಪ್ರತಿಭೆ ಏನಿರ್ತದೆ, ಅವರಲ್ಲಿರ್ತಕ್ಕಂಥ ಕೌಶಲ್ಯವನ್ನ ಹೊರಹಾಕ್ತಕ್ಕಂಥ ಒಂದು ಸುಸಂದರ್ಭ ಇದೆ. ಇವತ್ತು ನಾವು ನಮ್ಮ ಒಂದು 8ನೇ ತರಗತಿ ಮಕ್ಕಳ ಬೀಳ್ಕೊಡೋ ಸಮಾರಂಭ ಮತ್ತು ಈ ಸರಸ್ವತಿ ಪೂಜೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಮಧ್ಯಾಹ್ನದ ನಂತರ ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತಕ್ಕಂಥದ್ದು ಇದು ನಮ್ಮ ಒಂದು PMಶ್ರೀ ಶಾಲೆ 2024-25ನೇ ಸಾಲಿನಲ್ಲಿ ಪ್ರಾರಂಭ ಆದಾಗಲಿಂದ ಇದು 2ನೇ ವರ್ಷ ನಮ್ದು ಸ್ಟಾರ್ಟ್ ಆದ್ದು. ಆ PMಶ್ರೀ ಶಾಲೆಯ ಉದ್ದೇಶನೇ ಮಕ್ಕಳ ಕೌಶಲ್ಯವನ್ನ, ವಿಭಿನ್ನವಾಗಿರ್ತಕ್ಕಂಥ ಕೌಶಲ್ಯವನ್ನು ಹೊರಹಾಕೋದು, ಇನ್ನೂ ಮಕ್ಕಳಲ್ಲಿ ಏನು ಕೊರತೆ ಇದೆ ಆ ಕೌಶಲ್ಯವನ್ನ ತುಂಬೋದು. ಇದು ಮೂಲ ಉದ್ದೇಶ ನಮ್ದು. ಹಿಂಗಾಗಿ ಆ ಉದ್ದೇಶವನ್ನು ಇಟ್ಕೊಂಡು ನಾವೇನ್ ಮಾಡ್ತೀವಪ್ಪ ಅಂದ್ರೆ, ಪ್ರತಿ ವರ್ಷ ಈ ಒಂದು ಅವಧಿಯ ಈ ವರ್ಷದ ಕೊನೆಯ ಅವಧಿಯಲ್ಲಿ 2ನೇ ಸೆಮಿಸ್ಟರ್ ಅವಧಿಗಿಂತ ಪೂರ್ವದಲ್ಲಿ ನಾವೇನ್ ಮಾಡ್ತೀವಿ, ಇದನ್ನ ಶೈಕ್ಷಣಿಕವಾಗಿ ಒಂದು ಮಕ್ಕಳನ್ನ ಸಮ್ಮೇಳನವನ್ನ ಮಾಡ್ತಾ ಇದ್ದೀವಿ. ಇದು ಮಕ್ಕಳಿಗೆ ಪಠ್ಯ ಎಷ್ಟು ಮುಖ್ಯನೋ ಪಠ್ಯೇತರ ಕೂಡ ಅಷ್ಟೇ ಮುಖ್ಯ. ಯಾಕಂದ್ರೆ ಮಕ್ಕಳು ಪಠ್ಯದಕ್ಕಿಂತ ಪಠ್ಯೇತರ ಮೇಲೆ ಬಹಳಷ್ಟು ಇಷ್ಟಪಡ್ತಾರೆ. ಹಿಂಗಾಗಿ ನಾವು ಮಕ್ಕಳ ಸಂತೋಷನೇ ನಮ್ಮ ಸಂತೋಷ ಅಂತಕ್ಕಂಥದ್ದು. ಇದರ ಜೊತೆಗೆ ನಮ್ಮ ಇಲಾಖೆ PMಶ್ರೀ ಶಾಲೆಯಿಂದ ಕೇಂದ್ರ ಸರ್ಕಾರದಿಂದ ಏನು ಅನುದಾನ ಬರ್ತಾ ಇದೆ, ಈ ಅನುದಾನದಲ್ಲಿ ಈಗಾಗಲೇ ಸಾಕಷ್ಟು ಸಂಗೀತದ ಅನುದಾನದಿಂದ ಸಾಕಷ್ಟು ಸಾಮಗ್ರಿಗಳು ಬರ್ತಾ ಇದ್ದಾವೆ, ಸ್ಪೋರ್ಟ್ಸ್ ಸಾಮಗ್ರಿಗಳು ಬರ್ತಾ ಇದ್ದಾವೆ, ಗ್ರಂಥಾಲಯ ಪುಸ್ತಕಗಳು ಬಂದಿದ್ದಾವೆ.
ಇವೆಲ್ಲವುಗಳನ್ನ ತೆಗೆದುಕೊಂಡು ನಾವು ವಿವಿಧ ಕೌಶಲ್ಯವನ್ನ ಮಕ್ಕಳಲ್ಲಿ ಬೆಳೆಸ್ತಾ ಇದ್ದೀವಿ. ಈಗಾಗಲೇ ನಮ್ಮ ಶಾಲೆಯಲ್ಲಿ 430 ವಿದ್ಯಾರ್ಥಿನಿಯರು ಈಗ ಅಭ್ಯಾಸ ಮಾಡ್ತಾ ಇದ್ದಾರೆ. LKG ಇಂದ ಹಿಡಿದು 8ನೇ ಕ್ಲಾಸ್ವರೆಗೂ. ನಮ್ಮಲ್ಲಿ 2 ಮಾಧ್ಯಮಗಳಿದ್ದಾವೆ, ಕನ್ನಡ ಮಾಧ್ಯಮ ಮತ್ತು ಇಂಗ್ಲಿಷ್ ಮಾಧ್ಯಮ ಅಂತಕ್ಕಂಥದ್ದು. ಈ 2 ಮಾಧ್ಯಮದಲ್ಲಿ ನಾವು ಬೋಧನೆಯನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಘನ ಸರ್ಕಾರದಿಂದ ಈ ಸರಿ ಏನ್ ಮಾಡಿದ್ದಾರೆ ಅಂದ್ರೆ ಈ ನಲಿಕಲಿ ಅಂತಕ್ಕಂಥದ್ದನ್ನ ತೆಗೆದುಹಾಕಿದ್ದಾರೆ. ಅಲ್ಲಿ ದ್ವಿಭಾಷಾ ಪದ್ಧತಿಯನ್ನು ಜಾರಿಗೆ ತಂದಿದ್ದಾರೆ. 1ರಿಂದ 5ನೇ ತರಗತಿವರೆಗೂ 2 ಭಾಷೆಯಲ್ಲಿ ಕೂಡ ನಾವು ಬೋಧನೆ ಮಾಡ್ತಾ ಇದ್ದೀವಿ. ದ್ವಿಭಾಷೆಯಲ್ಲಿ ಬೋಧನೆ ಮಾಡ್ತಾ ಇದ್ದೀವಿ. ಅಂದ್ರೆ ಪಾಲಕರ ಒಂದು ಮಹದಾಸೆಯಾಗಿತ್ತು, ನಮ್ಮ ಮಗುನು ಕೂಡ ಇಂಗ್ಲಿಷ್ ಕಲಿಬೇಕು ಅಂತ. ಆ ಆಸೆಯನ್ನ, ಒಂದು ಪಾಲಕ ಪೋಷಕರ ಆಸೆಯನ್ನ ಪೂರೈಸೋದ್ರಿಂದ ನಮ್ಮ ಘನ ಸರ್ಕಾರ ಈ ಸರಿ ಇದನ್ನು ಜಾರಿಗೆ ತಂದಿದೆ. ಹಿಂಗಾಗಿ ನಮ್ಮ ಶಾಲೆಯಲ್ಲಿ ಕೂಡ ಮುಂದಿನ ಶೈಕ್ಷಣಿಕ ವರ್ಷದಿಂದ ಅಂದ್ರೆ 2026-27ನೇ ಸಾಲಿನಲ್ಲಿ ನಾವು ಕೂಡ 1ರಿಂದ 5ನೇ ತರಗತಿವರೆಗೂ ದ್ವಿಭಾಷಾ ಬೋಧನೆಯನ್ನು ಮಾಡ್ತೀವಿ. ಆಮೇಲೆ LKG, UKG 1ನೇ ಕ್ಲಾಸು ಮತ್ತು 6, 7, 8ನೇ ಕ್ಲಾಸ್ ಇವು ಕೂಡ ಇಂಗ್ಲಿಷ್ ಮಾಧ್ಯಮದಲ್ಲಿ ಇದೆ. ಇದರೆಲ್ಲ ಪಾಲಕರು ತಾವು ಮನಗಂಡು ಇದೆಲ್ಲ ತಾವು ಮನಗಂಡು ಏನ್ ಮಾಡ್ಬೇಕಾಗಿದೆ ಅಂದ್ರೆ, ನಮ್ಮ ಒಂದು LKG, UKGಗೆ ಸ್ಟ್ರೆಂತ್ ಲಿಮಿಟ್ ಇದೆ. ಅಡ್ಮಿಷನ್ಗೆ ದಾಖಲಾತಿಗೆ ಒಂದು ಲಿಮಿಟ್ ಇದೆ. LKGಗೆ 40 ಮಕ್ಕಳು, UKGಗೆ 40 ಮಕ್ಕಳು, ಮತ್ತೆ ನೆಕ್ಸ್ಟ್ 1ನೇ ಕ್ಲಾಸಿಗೆ ಕೂಡ 40 ಮಕ್ಕಳು ಮಾತ್ರ ದಾಖಲೆ ಮಾಡ್ಕೋತೀವಿ. ಅದು ನಮಗೆ ಟಾರ್ಗೆಟ್ ಅಷ್ಟೇ ಇದೆ, ಇಲಾಖೆಯಿಂದ ನಿಗದಿಪಡಿಸಿದಂತ ಟಾರ್ಗೆಟ್ ಅದು. ಹಿಂಗಾಗಿ ಈ ಸಾರಿ 2026-27ನೇ ಸಾಲಿಗೆ ನೀವು ಅಡ್ಮಿಷನ್ ಮಾಡಿಸ್ರಿ. ನಾವು ಈಗಾಗಲೇ ಈ ಏಪ್ರಿಲ್ 2ನೇ ತಾರೀಕಿನಿಂದ ದಾಖಲಾತಿಗಳನ್ನ ಪ್ರಾರಂಭ ಮಾಡ್ತಾ ಇದೀವಿ. ದಯವಿಟ್ಟು ಎಲ್ಲಾ ಪಾಲಕರು ಇದರ ಸದುಪಯೋಗವನ್ನು ಪಡಿಸ್ಕೊಡ್ರಿ. ಯಾಕಂದ್ರೆ ಅಡ್ಮಿಷನ್ ಲಿಮಿಟ್ ಇದಾವೆ, ಕೆಲವೇ ದಿನಗಳಲ್ಲಿ ತುಂಬುತ್ತವೆ. 40 ಸೀಟ್ಗಳು ಕೆಲವೇ ದಿನಗಳಲ್ಲಿ ತುಂಬುತ್ತವೆ. ನಿಮ್ಮ ಮಗುವಿನ ಅಥವಾ ನಿಮ್ಮ ಅಕ್ಕಪಕ್ಕದ ಇರತಕ್ಕಂಥ ಮಕ್ಕಳಿರ್ಬೋದು, LKGಗೆ 4 ವರ್ಷ ಇರಬೇಕು, UKGಗೆ 5 ವರ್ಷ ಇರಬೇಕು, 1ನೇ ಕ್ಲಾಸ್ಗೆ ದಾಖಲಾಗಬೇಕಾದ್ರೆ 6 ವರ್ಷ ಇರಬೇಕು. ಈ ವಯೋಮಾನದ ಮಕ್ಕಳನ್ನು ತ್ವರಿತವಾಗಿ ಬಂದು ನಮ್ಮ ಶಾಲೆಯಲ್ಲಿ ದಾಖಲು ಮಾಡಿಕೊಡ್ರಿ ಅಂತ ತಮ್ಮೆಲ್ಲ ಪಾಲಕರಲ್ಲಿ ಈ ಮೂಲಕ ನಾನು ಕಳಕಳಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೀನಿ. ಧನ್ಯವಾದಗಳು. ನಾನು ಹೇಳ್ಬೇಕಾ, ಇದು ಕೊಡ್ಬೇಕಾ? ನನ್ನ ಹೆಸರು BR ಜೋಶಿ ಅಂತ. ನಾನು ಕೂಡ ಈ PMC ಶಾಲೆಯ ಸಹ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ಶಾಲೆಯಲ್ಲಿ ಸುಮಾರು ನಾನು 15 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ಈ PMC ಶಾಲೆ ಬಗ್ಗೆ ನಾವು ಹೇಳೋದಾಗ್ತಕ್ಕಂತಂದ್ರೆ ಸಾಕಷ್ಟು ವಿಷಯಗಳಿದಾವೆ. ಇಲ್ಲಿ ಕೌಶಲ್ಯಾಧಾರಿತ ತರಗತಿಗಳ ಬಗ್ಗೆ ನಾವು ಹೆಚ್ಚಿನ ಒತ್ತು ಕೊಡೋದ್ರಿಂದ ದಾಖಲಾತಿಯನ್ನು ಹೆಚ್ಚಿಸಿಕೊಳ್ಬೇಕಾಗಿತ್ತ. ಆದ ಕಾರಣ ನಿಮ್ಮ ಮಕ್ಕಳನ್ನು ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ದಾಖಲಾತಿ ಧನ್ಯವಾದ. ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾನು PMC ಶಾಲೆಯ ಆಂಗ್ಲ ಶಿಕ್ಷಕನಾಗಿದ್ದೇನೆ. ಇಲ್ಲಿ ಸಾಕಷ್ಟು ಸಿಬ್ಬಂದಿಗಳಿದ್ದಾರೆ. ಯಾವ ಒಂದು ವಿಷಯದ ಕೊರತೆ ಸಿಬ್ಬಂದಿ ಕೂಡ ಇಲ್ಲಿ ಎಲ್ಲ ಲಭ್ಯವಾಗಿದ್ದೀವಿ. ಅದಕ್ಕಾಗಿ ಈ ಶಾಲೆಯಲ್ಲಿ ಸಿಬ್ಬಂದಿ ಯಾವುದೇ ರೀತಿಯ ಕೊರತೆ ಇರುವುದಿಲ್ಲ. ತಾವು ತಮ್ಮ ಎಲ್ಲ ಮಕ್ಕಳನ್ನ ಈ ಶಾಲೆಗೆ ಮುಂದಿನ ಹಂತದಲ್ಲಿ ನೋಂದಣಿ ಮಾಡಿಸಿ ಅಂತ ಹೇಳ್ತಾ ನಾನು ನನ್ನ ಹೆಸರು ಶ್ರೀಮತಿ ಗಂಗಮ್ಮ ಅಂತ. ನಾನು 2010 ಈ ಶಾಲೆಗೆ ಬಂದಿನಿ. ಈ ಶಾಲೆ ಮಕ್ಕಳಿಗಾಗಿ ಮಕ್ಕಳಿಗೋಸ್ಕರ ಇರುವ ಶಾಲೆ ಆಗಿರೋದ್ರಿಂದ ದಯವಿಟ್ಟು ಎಲ್ಲಾ ಪಾಲಕರು ತಮ್ಮ ಮಕ್ಕಳನ್ನ ಈ ಶಾಲೆಗೆ ದಾಖಲಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳಿ. ಹಲೋ, ನನ್ನ ಹೆಸರು ಶ್ರೀದೇವಿ ಅಂತೇಳಿ. ನಾನು ಇಲ್ಲಿ ಸಹ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಕನ್ನಡ ಬೋಧನೆಯನ್ನ ಮಾಡ್ತಾ ಇದ್ದೀನಿ. ಇಲ್ಲಿರುವಂತ ಎಲ್ಲ ಶಿಕ್ಷಕರು ಕೂಡ ನುರಿತ ಶಿಕ್ಷಕರಾಗಿದ್ದಾರೆ. ಇಲ್ಲಿ ಒಳ್ಳೆಯ ಕಲಿಕೆ ಆಗುತ್ತೆ ಅಂತೇಳಿ ನಿಮ್ಮ ಮಕ್ಕಳನ್ನ ಈ ಶಾಲೆಗೆ ಸೇರಿಸಲು ಎಲ್ಲ ಪಾಲಕರು ಒಂದು ಶ್ರಮ ವಹಿಸಿ ಅಥವಾ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ನನ್ನ ಹೆಸರು ರಜನಿ ಜೋಶಿ ಅಂತ. ನಾನು 5ನೇ ತರಗತಿ ಶಿಕ್ಷಕಿ. ಹೆಸರು ಪರಿಚಯ. ನನ್ನ ಹೆಸರು ಶರಣಮ್ಮ ಅಂತ ಹೇಳಿ 1ನೇ ತರಗತಿ ಶಿಕ್ಷಕಿ.
ಇಲ್ಲಿ ಎಲ್ಲರೂ ಕ್ರಿಯಾಶೀಲ ಶಿಕ್ಷಕರಿದ್ದಾರೆ ಹಾಗೂ ಪಾಲಕರು ಅತ್ಯುತ್ತಮವಾಗಿ ಸಹಕರಿಸ್ತಾರೆ. ಒಳ್ಳೆ STMC ಇದೆ. ಆಮೇಲೆ ಮುಖ್ಯೋಪಾಧ್ಯಾಯರು ಹಗಲು ರಾತ್ರಿ ಅನ್ನದೇ ದಕ್ಷ ರೀತಿಯಿಂದ ಕೆಲಸ ನಿರ್ವಹಿಸ್ತಾರೆ. ಅದಕ್ಕೆ ತಮ್ಮೆಲ್ಲರ ಸಮಾಜದ ಏನೈತಲ್ಲ ಸಹಕಾರ ಮುಖ್ಯ. ಇವತ್ತು ಒಂದು ಕುಟುಂಬ, ಆಮೇಲೆ ಸಮಾಜ, ಆಮೇಲೆ ದೇಶ, ಆಮೇಲೆ ರಾಷ್ಟ್ರ ಎಲ್ಲರೂ ಉದ್ಧಾರ ಆಗ್ಬೇಕಂದ್ರೆ ನೀವು ನಿಮ್ಮ ಮಕ್ಕಳು, ನಾವು ಶಿಕ್ಷಕರು 60 ವರ್ಷ ಅಷ್ಟೇ ನಮ್ದು, ಬಟ್ ಇವರೆಲ್ಲ ಏನೈತಲ್ಲ ಒಳ್ಳೆ ಉದ್ಯೋಗಸ್ಥರಾಗ್ಬೇಕಂದ್ರ ನಿಮ್ಮ ಸಹಕಾರ ಮುಖ್ಯ. ಇಂಥವು ಅತ್ಯುತ್ತಮವಾದ ಗುಣಮಟ್ಟದ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನು ಸೇರಿಸಿ ನಮ್ಮ ಕನ್ನಡ ನೆಲ ಜಲವನ್ನು ಉಳಿಸಿ ಅಂತ ತಮ್ಮೆಲ್ಲರಲ್ಲಿ ಸವಿನಯ ಪ್ರಾರ್ಥನೆ. ಧನ್ಯವಾದಗಳು. ನನ್ನ ಹೆಸರು ಮಂಜುಳಾ. ನಾನು 26 ವರ್ಷಗಳಿಂದ ಇದೇ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಶಾಲೆಯಲ್ಲಿ PM ಶ್ರೀ ಶಾಲೆಯಾಗಿದ್ದು 2 ವರ್ಷ ಆಯ್ತು. ಈಗ ಮುಂದಿನ ತರಗತಿ 1ನೇ ತರಗತಿ ಇಂಗ್ಲಿಷ್ ಮೀಡಿಯಂ ಪ್ರಾರಂಭವಾಗ್ತಾ ಇದೆ PM ಶ್ರೀ ಶಾಲೆಯಲ್ಲಿ. ನೀವೆಲ್ಲ ಪೋಷಕರು, ಪಾಲಕರು ತಮ್ಮ ಮಕ್ಕಳನ್ನ ಕನ್ನಡ ಶಾಲೆಗೆ ಅಥವಾ ಸರ್ಕಾರಿ ಶಾಲೆಗೆ ಎಲ್ಲರೂ ದಾಖಲಾತಿ ಮಾಡಬೇಕಂತ ವಿನಂತಿ ಮಾಡ್ಕೊಳ್ತಾ ಒಂದೆರಡು ಮಾತಿದೆ ಸರ್. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ರಾಘವೇಂದ್ರ ಅಡಿನ್ ಅಂತ. ನಾನಿಲ್ಲಿ ವಿಜ್ಞಾನ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಶಾಲೆಯಲ್ಲಿ ವಿಜ್ಞಾನ ಕಲಿಕೆಗೆ ವಿಶೇಷ ಒತ್ತನ್ನು ನಾವು ನೀಡ್ತಾ ಇದ್ದೀವಿ. 6ನೇ ತರಗತಿಯಿಂದ ಇಂಗ್ಲಿಷ್ ಮೀಡಿಯಂ ಇರೋದ್ರಿಂದ ಮುಂದೆ ಸೈನ್ಸ್ PUC ಸೈನ್ಸ್ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲ ಇದೆ. ದಯವಿಟ್ಟು ಎಲ್ಲ ಗಂಗಾವತಿ ಎಲ್ಲ ನಾಗರಿಕರು ತಮ್ಮ ಮಕ್ಕಳನ್ನ ನಮ್ಮ PMC ಶಾಲೆಗೆ ದಾಖಲಿಸಬೇಕಂತ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸುವರ್ಣ ಅಂತ. ನಾನು ಸುಮಾರು 15 ವರ್ಷದಿಂದ ಸಹ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಇದೇ ಶಾಲೆಯಲ್ಲೇ ಓದಿದ್ದು, ಇದೇ ಶಾಲೆಯಲ್ಲೇ ಕೆಲಸ ಮಾಡ್ಬೇಕು ಅಂತ ಹೇಳಿ ಡೆಪ್ಯುಟೇಷನ್ ತಗೊಂಡ್ ಬಂದಿದ್ದೇನೆ. ನಮ್ಮ ಶಾಲೆಯಲ್ಲಿ ಸ್ಕಿಲ್ ಬೇಸ್ಡ್ ಲರ್ನಿಂಗ್ ಮತ್ತು ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ನ ತುಂಬಾ ಎಲ್ಲಾ ಶಿಕ್ಷಕರು ಸೇರಿ ತುಂಬಾ ಚೆನ್ನಾಗಿ ಮಕ್ಕಳಿಗೆ ಹೇಳ್ಕೊಡ್ತೇವೆ. ಧನ್ಯವಾದಗಳು. ಎಲ್ಲರಿಗೂ ಶುಭ ಮಧ್ಯಾಹ್ನ. ನನ್ನ ಹೆಸರು ಲಲಿತಾ ಅಂತ. ನಾನು 18 ವರ್ಷಗಳ ಕಾಲ ಸಹ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಗಂಗಾವತಿ ನಗರದ ಹೃದಯ ಭಾಗದಲ್ಲಿರುವಂತಹ ನಮ್ಮ ಶಾಲೆ PM ಶ್ರೀ ಶಾಲೆ. ಈ ಶಾಲೆಯಲ್ಲಿ ಕಲಿತಂತ ಅನೇಕ ವಿದ್ಯಾರ್ಥಿಗಳು ಗಂಗಾವತಿ ಹಾಗೂ ಕರ್ನಾಟಕದಲ್ಲಿ ಉನ್ನತ ಹುದ್ದೆಗಳನ್ನ ಪಡೆದು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶಾಲೆ ಆಗಿರೋದ್ರಿಂದ ಹೆಣ್ಣು ಮಕ್ಕಳ ರಕ್ಷಣೆ, ಸುರಕ್ಷತೆಗೆ ಹೆಸರಾಗಿದೆ. ಈ ಶಾಲೆಯಲ್ಲಿ ಎಲ್ಲ ರೀತಿಯಿಂದ ಅನುಕೂಲಗಳು ಇವೆ. ನಿಮ್ಗೆ ಎಲ್ಲ ವಿಷಯಗಳನ್ನ ಬೋಧಿಸುವಂತ ಶಿಕ್ಷಕರು, ಮೂಲಭೂತ ಸೌಕರ್ಯಗಳು, ಆಮೇಲೆ ಮಕ್ಕಳನ್ನ ಸ್ವಂತ ಮಕ್ಕಳ ತರ, ಶಾಲೆ ಮಕ್ಕಳಂತ ನಾವು ಬೇರೆ ಮಾಡಲ್ಲ. ಅವು ಸಂಜೆವರೆಗೂ ನಮ್ಮ ಮಕ್ಕಳ ತರನೇ ನಾವು ಅವರನ್ನ ಟ್ರೀಟ್ ಮಾಡ್ತೀವಿ. ನಮ್ಮ ಮಕ್ಕಳ ತರ ಅವರನ್ನ ಕಾಳಜಿ ಮಾಡ್ತೀವಿ. ಇನ್ನಷ್ಟು ಸಂಖ್ಯೆಯಲ್ಲಿ ನಮ್ಮ ಶಾಲೆಗೆ ಮಕ್ಕಳನ್ನ ದಾಖಲೆಯನ್ನ ಮಾಡಬೇಕು. ಮತ್ತೆ ನಿಮ್ಮ ಅಕ್ಕಪಕ್ಕದ ಮನೆಯವರೆಗೂ ಹೇಳ್ರಿ, ನಮ್ಮ ಶಾಲೆಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ದಾಖಲಾಗಬೇಕು ಅಂತ ಕೇಳ್ಕೊಳ್ತೀವಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀಮತಿ ನಾಗರತ್ನ. ನಾನು UKG ತರಗತಿಯ ಶಿಕ್ಷಕಿ. ನಮ್ಮ ಶಾಲೆಯಲ್ಲಿ ನೋಡಿರ್ಬೋದು ನೀವು, ಆಲ್ಮೋಸ್ಟ್ ಸುಸಜ್ಜಿತವಾದ ಆಮೇಲೆ ಆಕರ್ಷಿತವಾದ ಕೊಠಡಿಗಳಿದೆ. ಮಕ್ಕಳಿಗೆ ಒಳ್ಳೆಯ ಆಸನದ ವ್ಯವಸ್ಥೆ, ಇಂಡೋರ್ ಥಿಂಗ್ಸ್, ಔಟ್ಡೋರ್ ಥಿಂಗ್ಸ್, ಲರ್ನಿಂಗ್ ಥಿಂಗ್ಸ್, ಆಮೇಲೆ ಮಕ್ಕಳಿಗೆ ಸ್ಮಾರ್ಟ್ TV ಎಲ್ಲ ವ್ಯವಸ್ಥೆ ಇದೆ. ಬಿಸಿ ಊಟ, ಹಾಲು, ಮೊಟ್ಟೆ, ಮಕ್ಕಳಿಗೆ ಒಳ್ಳೆಯ ಪೌಷ್ಟಿಕ ಆಹಾರನೂ ಸಿಗುತ್ತದೆ. ಶೌಚಾಲಯದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಇದೆ. ಹೆಚ್ಚಿನ ಉತ್ತಮ ಶಿಕ್ಷಣ ರೀತಿಯಲ್ಲಿ ನಾವು ಮಕ್ಕಳಿಗೆ ಶಿಕ್ಷಣವನ್ನು ಒದಗಿಸುತ್ತೇವೆ. ಇನ್ನೂ ಹೆಚ್ಚಿನ ಮಕ್ಕಳನ್ನು ನಮ್ಮ ಶಾಲೆಗೆ ದಾಖಲಾತಿ ಮಾಡಿಸಿ ಎಂದು ಕೇಳ್ಕೊಳ್ತೇವೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಈರಮ್ಮ ಅಂತ. ನಾನು ಇಲ್ಲಿ LKG ಟೀಚರ್ ಆಗಿ ವರ್ಕ್ ಮಾಡ್ತೇನೆ. ತಮ್ಮ ಒಂದು ಮಕ್ಕಳನ್ನ ಇಲ್ಲಿಗೆ ದಾಖಲಾತಿ ಮಾಡಿಕೊಳ್ಳಬೇಕಾಗಿ ಎಲ್ಲರಲ್ಲಿ ಕಳಕಳಿಯಾಗಿ ವಿನಂತಿಸಿಕೊಳ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ಶುಭ ಮಧ್ಯಾಹ್ನ. ನನ್ನ ಹೆಸರು ಜಯಶ್ರೀ ಅಂತೇಳಿ. ನಾವು ಯೋಗ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೇವೆ. ನಾನು ನೋಡ್ದಂಗೆ ಹೊರಗಡೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಏನು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಕಲಿಸ್ತಾರೋ ಅದೆಲ್ಲ ಸ್ಕಿಲ್ ಕೂಡ ಈ ಸ್ಕೂಲಲ್ಲಿ ನಾನು ನೋಡಿದ್ದೀನಿ. ನನಗೆ ಈ ಸ್ಕೂಲ್ ಕೂಡ ಬಹಳ, ನಾವು ರೀಸೆಂಟ್ ಆಗಿ ಅಪಾಯಿಂಟ್ ಆಗಿದ್ರು ಕೂಡ ಈ ಸ್ಕೂಲ್ ಬಹಳ ಇಷ್ಟ ಆಗಿದೆ. ಮಕ್ಕಳು ಕೂಡ ಬಹಳ ಇಂಟೆಲಿಜೆಂಟ್ ಆಗಿದ್ದಾರೆ. ನೀವು ಹೊಸದಾಗಿ ಕೂಡ ನೀವು ಮಕ್ಕಳನ್ನ ಶಾಲೆಗೆ ಸೇರಿಸಿ ಅಂತ ನಾನು ಕೇಳ್ತೀನಿ.
ನಮಸ್ಕಾರ, ನನ್ನ ಹೆಸರು ಶ್ರೀಮತಿ ರಾಜೇಶ್ವರಿ ಅಂತ. ನಾನಿಲ್ಲಿ ಆಂಗ್ಲ ಭಾಷಾ ಶಿಕ್ಷಕಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀನಿ. ಈಗ ಸದ್ಯ ಹೆಂಗಿದೆ ಅಂತಂದ್ರೆ, ಈ ಮೊದಲು ದುಡ್ಡಿದ್ದವ್ರು ಮಾತ್ರ ಜಗತ್ತನ್ನ ಆಳ್ತಾ ಇದ್ರು. ಈಗ ಹಾಗಾಗಿಲ್ಲ, ಜ್ಞಾನ ಇದ್ದವರು ಜಗತ್ತನ್ನ ಆಳ್ತಾ ಇದ್ದಾರೆ. ಹಾಗಾಗಿ ಜ್ಞಾನ ಬೇಕಂದ್ರೆ ಎಜುಕೇಶನ್ ಬೇಕು ನಮಗೆ. ಹಾಗಾಗಿ ನೀವು ಮಕ್ಕಳನ್ನ ಶಾಲೆಗೆ ಸೇರಿಸಿ ಎಜುಕೇಶನ್ಗೆ ಹೆಚ್ಚು ಇಂಪಾರ್ಟೆನ್ಸ್ ನ ಕೊಡ್ರಿ ಅಂತ ಈ ಮೂಲಕ ಹೇಳ್ತೀವಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೈಯದ್ ಸಮೀರ್. ನಾನು ಈ ಶಾಲೆಯಲ್ಲಿ ಕರಾಟೆಯನ್ನು ಕಲಿಸ್ತಿದ್ದೀನಿ. ಕರಾಟೆ ಯಾಕಂತೇಳಿ ಪಾಲಕರು ಕೇಳ್ತಾ ಇದ್ದಾರೆ, ಹೆಣ್ಣು ಮಕ್ಕಳಿಗೆ ಕರಾಟೆ ಯಾಕೆ ಬೇಕು, ನಾವು ಜಗಳ ಮಾಡೋದಿಲ್ಲ, ಎದಕ್ ಬೇಕಂತ ಹೇಳ್ತಿದಾರೆ. ಕರಾಟೆ ಜಗಳ ಮಾಡಕ್ಕಲ್ಲ, ಕರಾಟೆ ನಮ್ಮ ಸೆಲ್ಫ್ ಡಿಫೆನ್ಸ್ ಆಗಿ ನಾವು ಕಲಿಬೇಕು. ಯಾಕೆಂದರೆ ಕರಾಟೆಯಿಂದ ನಾವು ಜಗಳ ಮಾಡಕ್ಕ ಅದು ನಮ್ಮ ಹುಡುಗರು ಜಗಳ ಮಾಡ್ತಾರ, ಅದು ಮಾಡ್ತಾರ ಅಂತೇಳಿ ಕೆಲವೊಬ್ಬರು ಪಾಲಕರು ಏನ್ ಮಾಡ್ತಾರ, ಎದಕ್ ಬೇಕು ಬಿಡಪ್ಪ ನಮ್ ಕರಾಟೆ ಅಂತಾರ. ಕರಾಟೆ ಗೌರ್ಮೆಂಟ್ ಇಂದ ನಮ್ಮ ಹೆಣ್ಮಕ್ಳಿಗೆ ಅವಶ್ಯಕವಾಗಿ ಅಂತೇಳಿ ಸೆಲ್ಫ್ ಡಿಫೆನ್ಸ್ ಆಗಿ ಕಲಿಸ್ತಾ ಇದ್ದೇವೆ. ಅದ ಕಾರಣದಿಂದ ಎಲ್ಲಾ ಹೆಣ್ಮಕ್ಳಿಗೆ ಗೌರ್ಮೆಂಟ್ ಇಂದಾನೇ ಇದು ನಮ್ಗ PM ಶ್ರೀ, ಆಲ್ಮೋಸ್ಟ್ PM ಶ್ರೀಯಲ್ಲಿ ಕರಾಟೆ ಸೌಲಭ್ಯನೂ ಇದೆ. ಎಲ್ಲಾ ಪಾಲಕರು ಈ PM ಶ್ರೀ ಶಾಲೆಗೆ ಬಂದು ತಮ್ಮ ಮಕ್ಕಳಿಗೆ ಶಾಲೆಗೆ ಕಳಿಸ್ಬೇಕಂತ ಹೇಳಿದ್ದೀನಿ. ನನ್ನ ಹೆಸರು ವಿಜಯ್ ಕುಮಾರ್ ಅಂತ, ವಿಜ್ಞಾನದ ಅತಿಥಿ ಶಿಕ್ಷಕರಾಗಿ ಈ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ಶಾಲೆಯಲ್ಲಿ ಪ್ರತಿಯೊಂದು ವಿಜ್ಞಾನ ತರಗತಿಗಳಲ್ಲಿ ಪ್ರಯೋಗಗಳ ಮೂಲಕ ಮಕ್ಕಳಿಗೆ ವಿಜ್ಞಾನದ ಶಿಕ್ಷಣವನ್ನು ಕೊಡುತ್ತಿದ್ದೇವೆ. ಹಾಗಾಗಿ ನಿಮ್ಮ ಮಕ್ಕಳನ್ನ ವಿಜ್ಞಾನಿಗಳನ್ನಾಗಿ ರೂಪಿಸುವುದಕ್ಕಾಗಿ ಈ PM ಶ್ರೀ ಶಾಲೆಯಲ್ಲಿ ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿಸ್ಬೇಕಂತಲ್ಲಿ ತಮ್ಮಲ್ಲಿ ಕಳಕಳಿಯಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಮೀಡಿಯಾದಿಂದ ಬಂದು ಈ ಕಾರ್ಯಕ್ರಮವನ್ನ ಚಿತ್ರೀಕರಿಸಿಕೊಂಡು ಈ ತಾವು ರಾಮಕೃಷ್ಣ ಸರ್ ಅಂತಕ್ಕಂಥದ್ದು ಬಹಳ ಸಂತೋಷ ಆಯ್ತು ನಮ್ಗೆ. ಯಾಕಂದ್ರೆ ನಾವು ಕರಿಬೇಕಿತ್ತು, ಆದ್ರೂ ಕೂಡ ತಾವು ಈ ಶಾಲೆಯನ್ನು ಕಂಡು ಬಂದಿದ್ರಿ. ತಮಗೆ ಮೊಟ್ಟ ಮೊದಲನೇದಾಗಿ ನಮ್ಮ ಇಲಾಖೆ, ನನ್ನ ಶಾಲೆ ಪರವಾಗಿ ಅಭಿನಂದನೆ ತಮ್ಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇದೇ ತರ ತಾವು ಕೂಡ ನಮ್ಮ ಶಾಲೆ ಅಭಿವೃದ್ಧಿಗೆ ಈ ತರ ಮಾಡಿಕೊಂಡು ಜನರಲ್ಲಿ, ಪಬ್ಲಿಕ್ ನಲ್ಲಿ ಕೂಡ ಇದನ್ನು ಬಿತ್ತರಿಸಿ ನಮ್ಮ ಶಾಲೆಗೆ ಒಳ್ಳೆ ಪಾಸಿಟಿವ್ ಆಗಿ ಮಾಡ್ತೀರಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ.